ಇನ್ನು ಕಾಂಗ್ರೆಸ್ ಮನೆಯಲ್ಲಿ ಪಟ್ಟದಾಟ ಸದ್ದಿಲ್ಲದೆ ನಡೀತಾ ಇದೆ. ಕಾಂಗ್ರೆಸ್ ಕೂಡ ಬಿಜೆಪಿ ವಿಚಾರವಾಗಿ ಬಹಳ ಹೊರತಲ್ಲ. ಮೊನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತ ಡಿನ್ನರ್ ಪಾರ್ಟಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೈರಾಗಿರುವಂತದ್ದು ಬಹಳ ಚರ್ಚೆ ಹುಟ್ಟುಹಾಕಿದೆ. ಅತ್ತ ಸಚಿವರಾದಂಥ ಬೋಸರಾಜು ಹಾಗೆ ಶರಣ ಪ್ರಕಾಶ್ ಪಾಟೀಲ್ ಅವರ ನಡುವಿನ ಮುನಿಸು ಇದೀಗ ಬೀದಿಗೆ ಬಿದ್ದಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ತೆರೆಮರೆಯಲ್ಲೇ ಕುರ್ಚಿ ಕಾಳಗ. ಬಿಜೆಪಿಯಷ್ಟೇ ಅಲ್ಲ, ಕಾಂಗ್ರೆಸ್ ಮನೆಯಲ್ಲೂ ಕುರ್ಚಿ ಕಾಳಗ ತೆರೆಮರೆಯಲ್ಲೇ ನಡೀತಿದೆ. ಮೊನ್ನೆ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಎಂದಿದ್ರು. ಇದರ ಬೆನ್ನಲ್ಲೇ ಡಿಸಿಎಂ ಡಿಕೆ ಡಿನ್ನರ್ ಮೀಟಿಂಗ್ ಆಯೋಜಿಸಿದ್ರು. ಈ ಡಿನ್ನರ್ ಮೀಟಿಂಗ್ಗೆ ಸಿಎಂ ಆಪ್ತ ಬಣದ ಸಚಿವರ ಗೈರು ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ಇದೇ ವಿಚಾರಕ್ಕೆ ಸಚಿವರು ಸಬೂಬು ಕೊಡುವ ಕೆಲಸ ಮಾಡ್ತಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಡಿಸಿಎಂ ಡಿಕೆ ಶಿವಕುಮಾರ್ ಕರೆದಿದ್ದ ಡಿನ್ನರ್ ಪಾರ್ಟಿಯಲ್ಲಿ ಎಲ್ಲರೂ ಭಾಗಿಯಾಗಿದ್ರು. ಪರಮೇಶ್ವರ್ ಕ್ಷೇತ್ರದಲ್ಲಿ ಯಾರೋ ಮೃತಪಟ್ಟಿದ್ದಕ್ಕೆ ಅವರು ಬಂದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಆಂತರಿಕ ಬೇಗುದಿ ಇಲ್ಲ ಅಂತಂದ್ರು. ಸಿದ್ದರಾಮಯ್ಯ ಬಂದಿದ್ದಾರಲ್ಲ, ಏನೇನು ಬೇಕು ನಿಮಗೆ? ಯಾರು ಇಲ್ರಿ, ಒಬ್ಬರೇ ಬಂದಿಲ್ಲ. ಪರಮೇಶ್ವರ್ ಒಬ್ಬರು ಬಿಟ್ಟರೆ ರಾಜಣ್ಣ ಬಂದಿದ್ರು. ಯಾವುದು ಇದ್ರ ಮೇಲೆ ಗೊತ್ತಾಯ್ತಾರ ನಿಮಗೆ? ಸಿದ್ದರಾಮಯ್ಯ ಅವರು ಅಟೆಂಡ್ ಆಗಿದ್ದಾರೆ, ಎಂಬಿ ಪಾಟೀಲ್ ಅಟೆಂಡ್ ಆಗಿದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ, ಇವರು ನಮ್ಮ ರಾಜಣ್ಣ ಅಟೆಂಡ್ ಆಗಿದ್ದಾರೆ. ಎಕ್ಸೆಪ್ಟ್ ಪರಮೇಶ್ವರ್ ಅವರು ನಿನ್ನೇನು ಕೂಡ ಹೇಳಿದ್ರು, ಯಾರೊಬ್ಬರು ತಿರ್ಕೊಂಡಿದ್ರು, ಭಾಳ ಇಂಪಾರ್ಟೆಂಟ್ ಇತ್ತು ತಿರ್ಕೊಂಡವರು, ಹೀಗಾಗಿ ಅಲ್ಲಿ ಹೋಗ್ಬೇಕಾಯ್ತು ಅಂತ ಹೇಳಿ. ಇತ್ತ ಸಚಿವ ಈಶ್ವರ್ ಖಂಡ್ರೆ ಏನೇ ತೀರ್ಮಾನ ಇದ್ರೂ ಹೈಕಮಾಂಡ್ ನಾಯಕರೇ ತಗೋತಾರೆ, ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತನಾಡಲ್ಲ ಅಂತಂದ್ರು. ಈಗಾಗಲೇ ನಮ್ಮ ವರಿಷ್ಠರು ಹೇಳಿದ್ದಾರೆ, ಈ ಎಲ್ಲ ವಿಷಯಗಳ ಬಗ್ಗೆ ಯಾರೂ ಪ್ರತಿಕ್ರಿಯೆ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಹೀಗಾಗಿ ಏನು ವರಿಷ್ಠರು ಆದೇಶ ಮಾಡಿದ್ದಾರೆ, ತೀರ್ಮಾನ ಮಾಡಿದ್ದಾರೆ, ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ಸಚಿವ ಬೋಸರಾಜು ಶರಣ ಪ್ರಕಾಶ್ ನಡುವೆ ಮುನಿಸು. ಸಚಿವರಾದ ಬೋಸರಾಜು ಹಾಗೂ ಶರಣ ಪ್ರಕಾಶ್ ಪಾಟೀಲ್ ನಡುವಿನ ಮುನಿಸು ಮತ್ತೆ ಬಹಿರಂಗವಾಗಿದೆ. ರಾಯಚೂರಿನ ಮಾನ್ವಿಯಲ್ಲಿ ಆರೋಗ್ಯ ಮೇಳ ಆಯೋಜಿಸಲಾಗಿತ್ತು. ಆದರೆ ಬೋಸರಾಜು ಜೊತೆ ಅಂತರ ಕಾಯ್ದುಕೊಂಡ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಆರೋಗ್ಯ ಮೇಳಕ್ಕೆ ಗೈರಾದ್ರು. ಶರಣ ಪ್ರಕಾಶ್ ಉದ್ಘಾಟಿಸಬೇಕಿದ್ದ ಕಾರ್ಯಕ್ರಮವನ್ನ ಆರೋಗ್ಯ ಸಚಿವ ದಿನೇಶ್ ಮುನ್ನಡೆಸುವಂತಾಯಿತು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಬೋಸರಾಜು, ಸಿಡಿ ಅನ್ನುತ್ತಲೇ ಎಲ್ಲರೂ ಚೆನ್ನಾಗಿದ್ದೀವಿ, ಶರಣ ಪ್ರಕಾಶ್ಗೆ ಸೇಡಂನಲ್ಲಿ ಏನೋ ಕಾರ್ಯಕ್ರಮ ಇತ್ತು, ಹೀಗಾಗಿ ಬಂದಿಲ್ಲ ಅಂತಂದ್ರು. ನೋಡಿ, ಇವತ್ತೇ ಅನೇಕ ಕಡೆ ಇದ್ದಾರೆ ಅವರು. ನಿನ್ನೆ ನಾನು ಅವರು ಮಾತಾಡಿದ್ವಿ, ಮನೋಣ MLA ಬಂದಾಗ ಮಾತಾಡಿದ್ರು, ಹೇಳಿದ್ರು ಮೊದಲೇ ಇವತ್ತು ತಾರೀಕಿಗೆ ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ರು ಅವರು. ಇಲ್ಲಿ ಸೇಡಂನಲ್ಲಿ ಏನೋ ಪೂಜೆ ಕಾರ್ಯಕ್ರಮಗಳು ಫೌಂಡೇಶನ್ ಸ್ಟೋನ್ ಆಗ್ತಾ ಇದ್ದಾರೆ ಹೇಳಿ ಹೋದ್ರು ಅವರು. ಹೀಗೆ ಪಕ್ಷದಲ್ಲಿ ಚುಕ್ಕಾಣಿಗಾಗಿ ಒಳಗೊಳಗೆ ಪೈಪೋಟಿ ನಡೀತಿದ್ರೆ, ಇದಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪಕ್ಷ ಸಂಘಟನೆಯಲ್ಲಿ ಬ್ಯುಸಿ ಆಗಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಡಿಕೆಶಿ ಪಕ್ಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಸೇರಿಸುವಂತೆ ಕರೆ ನೀಡಿದ್ರು. ಬ್ಯೂರೋ ರಿಪೋರ್ಟ್, TV9.